ಆಹಾರ ಸ್ವೀಕಾರ ನಿಯಮ. ಅನ್ನವು ಭಗವಂತನ ಸ್ವರೂಪ. ಆದ ಕಾರಣ ಊಟ ಮಾಡುವಾಗ ಗೌರವ ಭಕ್ತಿಗಳಿಂದ ಊಟ ಮಾಡಬೇಕು. ಭೋಜನವನ್ನು ಸ್ವೀಕರಿಸುವಾಗ ಈ ನಿಯಮಗಳನ್ನು ಪಾಲಿಸೋಣ. ಊಟ ಮಾಡುವ ಅನ್ನವು ಭಗವಂತನ ವರ ಪ್ರಸಾದ. ಆಹಾರವನ್ನು ಭಗವಂತನ ಪ್ರಸಾದವೆಂದು ಸ್ವೀಕರಿಸಬೇಕು. ಅದನ್ನು ತಿರಸ್ಕರಿಸಬಾರದು. ಮಲಗುವ ಹಾಸಿಗೆ ಮಂಚಗಳಲ್ಲಿ ಕುಳಿತು ಊಟ ಮಾಡುವುದು ತಪ್ಪು. ಓದುತ್ತಾ ಇನ್ನಾವುದೋ ಕೆಲಸ ಮಾಡುತ್ತಾ ಊಟ ಮಾಡುವುದು ಸರಿಯಲ್ಲ. ಊಟ ಮಾಡುವ ಸ್ಥಳ ಸ್ವಚ್ಛವಾಗಿರಬೇಕು. ಬೀದಿ ಬದಿಗಳಲ್ಲಿ ತಿನ್ನಕೂಡದು. ನಮ್ಮ ಮನಸ್ಸು ಸ್ವಚ್ಛ ಹಾಗೂ ಶಾಂತವಾಗಿರಬೇಕು. ದುಗುಡದಿಂದ ತಿನ್ನಬಾರದು. ನಿರ್ದಿಷ್ಟವಾದ ಸಮಯದಲ್ಲಿ ಆಹಾರವನ್ನು ಸ್ವೀಕರಿಸಬೇಕು. ಸಮಯದ ಅರಿವು ಇಲ್ಲದೆ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ದಿನದಲ್ಲಿ 2 ಬಾರಿ ನಿಶ್ಚಿತ ಸಮಯದಲ್ಲಿ ಆಹಾರವನ್ನು ಸೇವಿಸಬೇಕು. ಆಹಾರವನ್ನು ನೆಲದಲ್ಲಿ ಕುಳಿತು ತಿನ್ನಬೇಕು. ನಿಂತು ಮಲಗಿ ತಿನ್ನಬಾರದು. ಸಂತೋಷದಿಂದ ಊಟ ಮಾಡಬೇಕು. ಕೋಪದಿಂದ ತಿನ್ನುವುದು ಸರಿಯಲ್ಲ.